ಬಳ್ಳಾರಿ ವಿಚಾರಕ್ಕೆ ಪಾದಯಾತ್ರೆ ಮಾಡಕ್ಕೆ ಸ್ಟಾರ್ಟ್ ಸಂತೋಷ ಮಾಡಲಿ, ಆರೋಗ್ಯ ಚೆನ್ನಾಗಿರುತ್ತೆ. ಕಲಬುರಗಿ ತನಕ ಬರಲಿ, ಬೀದರ್ ತನಕ ಹೋಗಲಿ, ಅದಕ್ಕೇನಿದೆ ಇಶ್ಯೂ ಇರಬೇಕಲ್ಲ ಇವರೇ. ಏನಾದರೂ ಇಶ್ಯೂ ಇದ್ದರೆ ಮಾಡಲಿ. ನಾವು ಪಾದಯಾತ್ರೆಗಳು ಮಾಡಿದ್ದೀವಲ್ಲ, ಇಶ್ಯೂ ಬೇಸ್ಡ್ ಪಾದಯಾತ್ರೆ ಮಾಡಿದ್ದೀವಲ್ಲ. ಬಳ್ಳಾರಿ ಇನ್ಸಿಡೆಂಟ್ ಬಗ್ಗೆ ಇದು ಮಾಡ್ತೀವಿ ಅಂತ ಮಾಡಲಿ, ಯಾರು ಬೇಡ ಅಂದಿದ್ದಾರೆ. ಪಾದಯಾತ್ರೆ ಮಾಡಲಿ, ಆದರೆ ಜನನೂ ಒಪ್ಪಬೇಕಲ್ಲ. ನಾವು ಪಾದಯಾತ್ರೆ ಮಾಡಿದಾಗ ಜನರು ಪರವಾಗಿ ಮಾಡಿ, ಮೇಕೆದಾಟು ಪಾದಯಾತ್ರೆ ಮಾಡಲಿ ಆಯ್ತಾ ಇಲ್ವಾ? ಮತ್ತು ನಿಮ್ಮ ಕೃಷ್ಣ ಕಡೆಗೆ ನಾವು ಪಾದಯಾತ್ರೆ ಮಾಡಿದ್ವಿ, ಅದು UKP ನಾವು ಮಾಡಿ ತೋರಿಸಿದ್ರ ಇಲ್ವಾ? ಕಾವೇರಿ ಹತ್ರ ಕಾವೇರಿಗೆ ಮಾಡಿದ್ವಿ, ಆಯ್ತಾ ಇಲ್ವಾ? ಬಳ್ಳಾರಿ ಮಾಡಿದಾಗ ರಿಪಬ್ಲಿಕ್ ಆಫ್ ಬಳ್ಳಾರಿಯಿಂದ ನಾವು ಕಿತ್ತು ಒಗಿಬೇಕು ಅಂತ ನಾವು ತೀರ್ಮಾನ ತಗೊಂಡಾಗ ಆಯ್ತಾ ಇಲ್ವಾ? ಹಿಂಗೆ ಇಶ್ಯೂ ಬೇಸ್ಡು ಜನರು ಪರವಾಗಿ ಮಾಡಿದ್ರೆ ಜನರು ನಿಮಗೆ ಬೆಂಬಲ ಕೊಡ್ತಾರೆ. ರಾಜಕೀಯವಾಗಿ ಮಾಡಕ್ಕೆ ಹೋದ್ರೆ ನೀವು 4 ಜನ ಅಷ್ಟೇ ಪಾದಯಾತ್ರೆ ಮಾಡಬೇಕು. ಪ್ಲೀಸ್ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ನೋಡ್ರಿ, ಲೀಸು ಸಬ್ ಲೀಸು ಈಗ ಪಾರ್ಟಿನೇ ಮಾರಾಟಕ್ಕೆ ಇಟ್ಟಿದ್ದಾರಲ್ಲ ಇವರು. ಪಾರ್ಟಿನೇ ಇವ್ರು ಅನ್ಕೊಂಡಿದ್ದಾರೆ ನನ್ನ ಹತ್ರ ಇನ್ನೂ ಆ CLD ಇದೆ ಅಂತ. ಇವ್ರ ಸಕ್ರಮ ಆಗಲೇ ಮಾಡ್ಕೊಂಡು ಬಿಟ್ಟಿದ್ದಾರೆ BJP ಅವ್ರ ಪಾರ್ಟಿಗೆ. ಅವರು ಈಗ ಅವರೇ ಅಲ್ವಾ ಕೈಕಾಲು ಬಿದ್ದು ಹೇಳ್ತಾ ಇರೋದು, ಮಂಡ್ಯನಲ್ಲಿ ನಾವು ಒಪ್ಪಂದ ಮಾಡ್ಕೊಳ್ಳೋಣ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗೆ, ಅವ್ರಿಗೆ ಬೇಡ ಅಂತ ಇರೋದು, ಇವ್ರು ಮಾಡ್ಕೊಳ್ಳಿ ಅಂತ ಇರೋದು ಬೆಂಗಳೂರು ಹತ್ರ. ಅವರಲ್ಲಿ ಗೊಂದಲ ಇದೆ, ಅವರಿಗೆ ನಮ್ಗೆ ಏನು ಸಂಬಂಧ ಇಲ್ಲ. ಈಗ ತೊಗರಿಗೆ 500 ರೂಪಾಯಿ ಇದು ಕೊಡಬೇಕು ಅಂತ ಯಾರು ಅಡಿಷನಲ್ ಆಗಿ ಸರ್ಕಾರ, ಯಾರು ನಮ್ಮ ಭಾಗದ ರೈತ ತೊಗರಿ ಬೆಳೆಗೆ ಪ್ರತಿ ಮಾರ್ಕೆಟ್ ಇಂಟರ್ವೆನ್ಷನ್ ಇದ್ರೆ ನಾವು ಮಾಡೋಣ. ಆದರೆ ಎಲ್ಲ ಜವಾಬ್ದಾರಿ ರಾಜ್ಯ ಸರ್ಕಾರದ ಅಂದರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ? ಕಬ್ಬಿಂದ 100 ರೂಪಾಯಿ ನಾವೇ ಕೊಟ್ಟು, ಮೆಕ್ಕೆಜೋಳದ ಖರೀದಿ ನಾವೇ ಮಾಡ್ತಾ ಇದ್ರಿ. MSP ಡಿಸೈಡ್ ಮಾಡೋರು ಯಾರು? ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದವ್ರು ಯಾರು? ಅವ್ರ ಮೇಲೆ ಏನು ಜವಾಬ್ದಾರಿನೇ ಇಲ್ವಾ? ಬರೇ ನಮ್ಮ ತೆರಿಗೆ ಬೇಕು ಅವರಿಗೆ, ನಮ್ಮ ಬೆವರು ಬೇಕು, ನಮ್ಮ ಸಾಮರ್ಥ್ಯ ಬೇಕು. ಕನ್ನಡಿಗರ ಮೇಲೆ ಅನ್ಯಾಯ ಹಿಂಗೆ ಆಗ್ತಾ ಇರ್ಬೇಕು ಅಷ್ಟೇನಾ? ಅವ್ರದ್ದೇನು ಜವಾಬ್ದಾರಿ ಇಲ್ವಾ ಕೇಂದ್ರ ಸರ್ಕಾರದ್ದು? ಇವ್ರ MP ಗಳೆಲ್ಲ ಏನು ಮಾಡ್ತಾ ಇದ್ದಾರೆ? BJP MP ಗಳೆಲ್ಲ ಒಂದ್ಸರಿ ನಾವು ಹೋಗಿ ಕೇಳಿದಾರ ಸರ್ ಯಾವ ರೀತಿ ನಮ್ಗೆ ಅನ್ಯಾಯ ಆಗ್ತಾ ಇದೆ, ಅದು ಸರಿಪಡಿಸಿ ಅಂತ? ನೋಡಿ, ಟ್ವೀಟ್ ಮಾಡೋದ್ರಿಂದ ಅವರಿಗೆ ಬೆಂಬಲ ಸಿಗ್ತದಂದ್ರೆ ಮಾಡಲಿ, ತೊಂದರೆ ಇಲ್ಲ, ನಮಗೇನು. ನಾವು ಜನರ ಮಧ್ಯದಲ್ಲಿದ್ದು ಜನರ ಪರವಾಗಿದ್ದು ಅವ್ರ ಕೆಲಸ ಮಾಡ್ತಾ ಇದ್ವಿ. ಜನರು ಮತ್ತೊಮ್ಮೆ ನಮಗೆ ಆಶೀರ್ವಾದ ಮಾಡೋದು, ಅವ್ರು ಮಾಡ್ಕೊಳ್ಳಿ, ಅದಕ್ಕೆ ನಮಗೇನು ಸಂಬಂಧ.